ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ನಾವೀಗ 2026ರ ಹೊಸ ವರ್ಷದ ಹೊಸ್ತಿಲಲ್ಲಿದ್ದೇವೆ. ಈ ವರ್ಷ ಒಂದಿಷ್ಟು ಪ್ರಭಾವಿ ರಾಜಕಾರಣಿಗಳ ರಾಜಕೀಯ ಜೀವನ ಹೇಗಿರಲಿದೆ, ಅವರ ಆರೋಗ್ಯ ಹೇಗಿರಲಿದೆ, ಅವರಿಗೆ ಕಂಟಕ ಉಂಟಾಗಲಿಕ್ಕಿದೆಯಾ ಅಥವಾ ಏನೆಲ್ಲ ರಾಜಕೀಯ ಒಳಿತು ಉಂಟಾಗಬಹುದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು, ಅವರ ರಾಜಕೀಯ ಭವಿಷ್ಯ ಹೇಗಿದೆ, ಈ ವರ್ಷದ ಅವರ ರಾಶಿ ಭವಿಷ್ಯ ಯಾವ ರೀತಿ ಇದೆ, ಅವರಿಗೆ ಒಳಿತುಂಟಾಗುತ್ತಾ, ಯಾವೆಲ್ಲ ರೀತಿಯ ಅದೃಷ್ಟಗಳು ಅವರಿಗೆ ಒಲಿದು ಬರುತ್ತೆ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆಯವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಈಗ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡೋದಾದ್ರೆ, ಈ ವರ್ಷ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾಗಿದೆ? ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದಾ ಅಥವಾ ಏನಾದರೂ ತೊಡಕುಂಟಾಗಬಹುದಾ? ನಾಡಿನಲ್ಲಿ ಅವರ ಒಂದು ರಾಜಕೀಯ ವರ್ಚಸ್ಸು ಹೇಗಿರಬಹುದು? ಅವರ ಆರೋಗ್ಯದ ಸ್ಥಿತಿಗತಿ ಹೇಗಿರಬಹುದು ಅಂತ? ಆರೋಗ್ಯದ ಸ್ಥಿತಿಯಲ್ಲಿ ತೊಂದರೆ ಆಗೋದಿಲ್ಲ ಅವರಿಗೆ. ಅಂದರೆ ಈಗ ಸಿದ್ದರಾಮಯ್ಯನವರ ಸಂದರ್ಭದಲ್ಲಿ ನೋಡಿ, ಈಗ ಮೋದಿಯವರ ಸಂದರ್ಭದಲ್ಲಿ ಒಂದು ಜಾತಕ, ನಿರ್ದಿಷ್ಟವಾದಂಥ ಜಾತಕ ಹೀಗೆ ಅಂತ ತೋರಿಸ್ಬಿಡ್ಬೋದು. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಂದರ್ಭದಲ್ಲಿ ನಿರ್ದಿಷ್ಟವಾದಂಥ ಜಾತಕದ ಅವೈಲಬಿಲಿಟಿ ಸ್ವಲ್ಪ ಕಷ್ಟ ಇದೆ. ಯಾಕೆಂದರೆ ಅವರೇ ಹೇಳ್ತಾರೆ, ನನ್ನದಾದಂತಹ ಒಂದು ಡೇಟ್ ಆಫ್ ಬರ್ತ್ ಆಗಲಿ, ಇಯರ್ ಆಗಲಿ ಅವೆಲ್ಲ ಇಲ್ಲ. ಅದು ನಮ್ಮನ್ನ ಸೇರಿಸುವಾಗ ಹೀಗೆ ಮುಟ್ಕೊಂಡಾಗ ಕಿವಿ ತಲುಪಿದರೆ 5 ವರ್ಷ ಆಗಿದೆ, ಈ ಎಲ್ಲ ಲೆಕ್ಕಾಚಾರದಲ್ಲಿ ನಾವು ಸ್ಕೂಲಿಗೆ ಹೋದವರೇ ಹೊರತು ಆ ಒಂದು ದಾಖಲೆಗಳು ಇಲ್ಲ. ಆದರೆ ಪ್ರಪಂಚದಲ್ಲಿ ಕೆಲವು ವಿಶಿಷ್ಟವಾದಂಥ ವ್ಯಕ್ತಿಗಳ ಬಗೆಗೆ ಏನಿರುತ್ತೆ, ಜ್ಯೋತಿಷಿಗಳಿಗೋ ಅಥವಾ ಈ ಸಂಖ್ಯಾಶಾಸ್ತ್ರಜ್ಞರಿಗೋ ಅವರದೇ ಆದ ಕೆಲವು ಕುತೂಹಲದ ಪಾಯಿಂಟ್ಗಳಿರ್ತವೆ. ನಾನು ಜ್ಯೋತಿಷಿ ಅಂತ ಹೇಳೋದಿಲ್ಲ, ಆದರೆ ಒಂದು ಈ ಗ್ರಹಗಳು ಯಾಕೆ ಈ ರೀತಿಯಲ್ಲಿ ಸಂವೇದನೆಗಳನ್ನು ಕೊಡ್ತವೆ ಅನ್ನುವಂಥದ್ದರ ಬಗೆಗೆ ಉತ್ಸಾಹ ಇಟ್ಟುಕೊಂಡು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಿರೋದ್ರಿಂದ ಸಿದ್ದರಾಮಯ್ಯವರ ಸಂದರ್ಭದಲ್ಲಿ ರವಿ ಅಂದರೆ ಸೂರ್ಯ, ಆದಿತ್ಯ, ಅವನು ಅತ್ಯಂತ ವಿಶೇಷವಾಗಿ ಅವರನ್ನು ಏನು ಮಾಡ್ತಾನೆ, ಮೇಲಕ್ಕೆ ಎತ್ತುತ್ತಾ ಇರುವಂಥ ಸಂದರ್ಭ ನನಗೆ ಕಾಣಿಸ್ತಾ ಇದೆ. ಅವರ ಜಾತಕವನ್ನು ನೋಡಿದಾಗ ಇಡೀ ಜಾತಕಕ್ಕೆ ಬೇಕಾದಂಥ ಎಲ್ಲ, ಅಂದರೆ ಹುಟ್ಟಿದ ಡೇಟ್, ಟೈಮ್ ಆ್ಯಂಡ್ ಹುಟ್ಟಿದ ಪ್ಲೇಸ್ ಗೊತ್ತಿದೆ. ಟೈಮು ಸುಮಾರಾಗಿ ಹೇಳ್ಬೋದು, ಏನೇನು ಇಂಥ ಟೈಮ್ನಲ್ಲಿ ಬೆಳಗ್ಗೆ ನಾವು ಕೋಳಿ ಕೂಗ್ಲಿಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಹುಟ್ಟಿದೆಯಪ್ಪ, ಅಥವಾ ಕೋಳಿ ಸೂರ್ಯ ಬಂದು 1 ಗಂಟೆಗೆ ಹುಟ್ಟಿ, ಹೀಗೇನೋ ಒಂದು ಹೇಳಿಬಿಡ್ಬೋದು. ಆದರೆ ಡೇಟ್ ಹೇಳುವಂಥದ್ದು ಪರ್ಫೆಕ್ಟಾಗಿ ಕಾಣಿಸ್ತಾ ಇಲ್ಲ. ಹಾಗಾದರೆ ಅವರ ಸುಮಾರು ನಾನು 1983ರಿಂದ ನಾನು ಇಲ್ಲಿಯವರೆಗೂ ಅವರನ್ನು ಗಮನಿಸಿದ ಹಾಗೆ ಅವರಿಗೆ ಒಂದು ಆ ರೋಬಸ್ಟ್ ಆದಂತಹ ಒಂದು ವಿಚಾರ. ರೋಬಸ್ಟ್ ಅಂತಂದರೆ ಅವರಲ್ಲಿ 2 ವಿಚಾರದಲ್ಲಿ ಸೂರ್ಯ ಹೆಲ್ಪ್ ಮಾಡ್ತಾ ಇದ್ದಾನೆ. ಒಂದು ಏನು, ಸಾಕಷ್ಟು ನಿಷ್ಠುರರಾಗ್ತಾರೆ ಕೆಲವು ಸಲ. ಅಂದರೆ ಇದು ನಾನು ಅವರನ್ನು ಟೀಕೆ ಮಾಡುವಂಥದ್ದಲ್ಲ, ಬೇಕಿರೋದಷ್ಟು ಕೋಪ ಅವರು ಮಾಡ್ಕೊಂಡು ಬಿಡ್ತಾರೆ. ಇದು ಅವರ ಪ್ಲಸ್ ಪಾಯಿಂಟ್ ಅಲ್ಲ, ನೆಗೆಟಿವ್ ಪಾಯಿಂಟ್. ಅದು ಅಷ್ಟು ಕೋಪ ಬೇಕಾಗಿಲ್ಲ, ಅಷ್ಟು ಕೋಪವನ್ನು ಮಾಡ್ಕೊಳ್ತಾರೆ. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ತನ್ನ ಹೃದಯದಲ್ಲಿ ಒಂದು ಮಗುವನ್ನು ಕೂಡ ಅವರು ಇಟ್ಕೊಳ್ತಾರೆ. ಈ ಒಂದು ಮೃದುತ್ವ ಅವರಲ್ಲಿದೆ. ನನ್ನ ಒಳಗೆ ಮಗು, ಅವರಿಗೆ 76 ವರ್ಷ ಆಗಿದೆ, ಆದರೆ ಅವರು ಆ ಮೃದುತ್ವದ ಒಂದು ಮಗು ಅವರಲ್ಲಿ ಇರೋದರಿಂದ ಅವರ ತಾರುಣ್ಯವನ್ನು ಅವರು ಇನ್ನೂ ಕಾಪಾಡಿಕೊಂಡಿದ್ದಾರೆ. 76 ಆದರೆ ಇವರೇನೋ ಮುದುಕ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹೇಳುವಂಥ ಭಾವನೆಗಳು ಬರೋದಿಲ್ಲ. ಇದಕ್ಕೆ ಸ್ಪೆಷಲ್ಲಾಗಿ ಕೊಟ್ಟಂಥ ಶಕ್ತಿ ಯಾರದ್ದು ಅಂತಂದರೆ ವಿಶೇಷವಾಗಿ ರವಿ ಕೊಟ್ಟಿದ್ದಾನೆ. ಮತ್ತು ಅವರೇ ಹೇಳ್ತಾರೆ, ನಾನು ಅದೃಷ್ಟವನ್ನು ನಂಬುವಂಥವನಲ್ಲ. ನಾವು ಆ ದಿಕ್ಕಿನಲ್ಲಿ ಹೋದಾಗ ಅದಕ್ಕೆ ಬೇಕಾದಂತಹ ಇದನ್ನು ನನ್ನ ಕರ್ತವ್ಯವನ್ನು ಮಾಡಿಕೊಂಡಾಗ ಅದು ತಾನಾಗಿ ಸೃಷ್ಟಿಯಾಗತ್ತೆ ಅನ್ನುವಂಥದ್ದು. ಆ ಮಾತುಗಳನ್ನು ನಾನು ಪೂರ್ತಿ ಒಪ್ಪೋದಿಲ್ಲ, ಆದರೆ ಅವರು ಒಪ್ಕೊಂಡಿದ್ದಾರೆ. ನಾನು ಒಪ್ಪಿದ್ದನ್ನು ಅವರು ಒಪ್ಪಬೇಕು ಅಂತಿಲ್ಲ, ಅವರು ಹೇಳಿದ್ದನ್ನು ನಾನು ಒಪ್ಪಬೇಕು ಅಂತಿಲ್ಲ. ಹಾಗಾದರೆ ಆ ಕಾಲದಲ್ಲಿ ಅವರನ್ನು, ಆ ಕಾಲಘಟ್ಟದಲ್ಲಿ ಅಲ್ಲಿ ನಿಲ್ಲಿಸಬೇಕಾದಂಥದ್ದು ಯಾವುದು, ಅವರ ಸಂವರ್ಧನೆಗೆ ಬೇಕಾದಂಥ ಎಲಿಮೆಂಟ್ಗಳಾಗ್ತಾವೋ ಅಲ್ಲಿಗೆ ಬೇಕಾದಂಥ ಪಾಯಿಂಟ್ನಲ್ಲಿ ತಂದು ನಿಲ್ಲಿಸೋದಕ್ಕೆ ಅವರ ಜಾತಕದಲ್ಲಿ ವಿಶೇಷವಾಗಿ ರವಿ ಅವರನ್ನು ಏನು ಮಾಡ್ತಾ ಇದ್ದಾನೆ, ತಂದು ನಿಲ್ಲಿಸ್ತಾ ಇದ್ದಾನೆ. ಈಗ ಗಮನಿಸೋದಾದರೆ ನಾವು
ಈಗ ನೋಡಿ, ಇವತ್ತಿನ ಸಂದರ್ಭ ಎಲ್ಲೂ ಮುಚ್ಚಿಡಲಕ್ಕೆ ಸಾಧ್ಯವಾದ ಹೋದಂಥದ್ದು 2.5 ವರ್ಷಗಳ ನಂತರದಲ್ಲಿ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಮಾತು. ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ, ಆ ದಿನ ಆ 6 ಜನ ಯಾರಿದ್ದಾರೋ ಅವರೆಲ್ಲರೂ ಇದ್ದರೆ ನಾನು ಮಾತಾಡೋದಕ್ಕೆ ರೆಡಿ ಇದ್ದೀನಿ. ಸೊ ಇಂಥದ್ದೇನೋ ಮಾತುಗಳು ಬರ್ತವೆ. ಐ ಆಮ್ ನಾಟ್ ಗೋಯಿಂಗ್ ಆನ್ ದಟ್. ಆದರೆ ಆ ಕಾಲಘಟ್ಟದಲ್ಲಿ ನವಂಬರೋ ಅಕ್ಟೋಬರೋ ಬಂದಾಗ ಹಾಗಾದರೆ ಯಾಕೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಯಾವುದೋ ಒಂದು ನೆಲೆಯಲ್ಲಿ ಅವರನ್ನು ಕೆಳಗೆ ಇಳಿಸಬಹುದಾದಂಥ ವಿಚಾರಕ್ಕೆ ಕೈ ಹಾಕೋದಕ್ಕೆ ಯಾಕೆ ಹೈಕಮಾಂಡ್ ಬಂದಿಲ್ಲ, ಅಥವಾ ಯಾವುದೋ ಒಂದು ಅವರಿಗೆ ಅವಕಾಶವನ್ನು, ಅಂದರೆ ಒಮ್ಮೊಮ್ಮೆ ಏನಾಗುತ್ತೆ, ಆ ಹಿಡಿಯೋ ಸಂದರ್ಭ ಬಂದ ತಕ್ಷಣ ಕೆಲವು ಇದೆ ನಮ್ಮಲ್ಲಿ, ನಮ್ಮ ಜೀವನದಲ್ಲಿ ಆ ಸಂದರ್ಭಗಳು ಹಾಗೆ ನಿರ್ಮಾಣ ಆಗಿಬಿಡ್ತವೆ. ಆದರೆ ಕಳೆದ ಸೆಪ್ಟೆಂಬರ್ನಿಂದಲೂ ಅವರ ಪಾಲಿನ ರವಿ ಏನಿದ್ದಾನೆ ಅವರನ್ನು ಶಕ್ತಿಯನ್ನು ತುಂಬುವಂಥ ರವಿಯಾಗಿಯೇ ನಿಂತಿದ್ದಾನೆ ಹೊರತು ಇದು ಈ ಶಕ್ತಿಯನ್ನು ತುಂಬಬಹುದಾದಂತಹ ಸಂಪೂರ್ಣ ಒಂದು ಗಟ್ಟಿತನ ರವಿ ಎಲ್ಲಿವರೆಗೆ ಇರುತ್ತೆ ಅಂತಂದರೆ ಬರುವ ಜೂನ್ವರೆಗೂ ಕೂಡ ಇದೆ. ಅದರಲ್ಲಿ ಆ ಜೂನ್ವರೆಗೂ ಕೂಡ ರವಿಯ ಮೂಲಕವಾದ ಶಕ್ತಿಯನ್ನು ಮಾತ್ರ ನಾವು ಅಳೆಯುವಂಥದ್ದು ಅಂತ ಮಾಡ್ಕೊಂಡು ಹೋದಾಗ ಅದು ಖಂಡಿತವಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಜೂನ್ ನಂತರದಲ್ಲಿ, ಅಂದರೆ ಜೂನ್ ನಂತರ ಜುಲೈವರೆಗೂ ನಾನು ಹೇಳ್ತೀನಿ. ಜುಲೈ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ದಕ್ಷಿಣಾಯನದ ಸಂದರ್ಭ ಪ್ರಾರಂಭ ಆಗುತ್ತೆ. ಈಗ ನಾಳೆ ಇದೇ ಜನವರಿ 15ಕ್ಕೆ ಉತ್ತರಾಯಣ ಪ್ರಾರಂಭ ಆಯಿತು. ಉತ್ತರಾಯಣ ಘಟ್ಟದಲ್ಲಿ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವಂಥದ್ದು ಬಹಳ ಕಷ್ಟದ ವಿಚಾರ. ಈಗ ತಾರ್ಕಿಕವಾಗಿ ಹೇಳಬಹುದಾದಂಥದ್ದು, ರಾಜಕೀಯ ವಿಶ್ಲೇಷಣೆಯ ಪ್ರಕಾರ ಹೇಳುವಂಥದ್ದು, ಈಗ 5 ರಾಜ್ಯಗಳ ಚುನಾವಣೆ ಬರುತ್ತೆ, ಅವರು ಬಜೆಟನ್ನು ಮಂಡಿಸಬೇಕು, ಅವರು ಈಗ ಇನ್ನೇನೋ ಒಂದಿದೆ, ಇವೆಲ್ಲ ಇದಾಗಿರೋದ್ರಿಂದ, ಅಂದರೆ ಈ ಸಹಜವಾಗಿಯೇ ಅರಸು ಅವರ ಒಂದು ಆಡಳಿತದ ಅವಧಿಯನ್ನು ಮೀರಿಸಬಹುದಾದಂಥ ಅವಧಿಯವರೆಗೆ ಅವರು ಮುಖ್ಯಮಂತ್ರಿ ಆಗಿರೋದಕ್ಕೆ ಸಾಧ್ಯತೆ ಇದೆ ಹೇಳುವಂಥದ್ದೆಲ್ಲ ರಾಜಕೀಯ ವಿಶ್ಲೇಷಣೆಗಳ ಮೂಲಕವಾಗಿ ಹೇಳಲ್ಪಡ್ತಾ ಇರುವಂಥದ್ದು ವಿಚಾರಗಳು. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿ ಇಳಿಯಬಹುದಿತ್ತೋ ಅನ್ನುವಂತಹದ್ದು ನಿಷ್ಕರ್ಷ ಆಗಬೇಕಿತ್ತೋ ಆಗ ಅದನ್ನು ಇದೇ ರವಿ ಹೇಗೆ ತಪ್ಪಿಸ್ತಾನೆ ಅಂತಂದರೆ, ಆ ರವಿಗೆ ಬೇಕಾದಂತಹ ಒಂದು ನೀಚಭಂಗ ರಾಜಯೋಗವನ್ನು ಯಾವಾಗ ಸಂದರ್ಭದಲ್ಲಿ ನೋಡಿ, ಕಳೆದ ಜಾನ್ವರಿಯಿಂದ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಸಂದರ್ಭದಲ್ಲಿ ಏನಾಗುತ್ತೆ, ಬಿಹಾರದ ಈ ಚುನಾವಣೆಯ ಸಂದರ್ಭದ ಕಾವು ಇವರಿಗೆ ಬಂದುಬಿಡುತ್ತೆ. ಅಂದರೆ ಅಕ್ಟೋಬರ್ ಸಂದರ್ಭದಲ್ಲಿ ಇವರನ್ನು ಕೆಳಗಿಳಿಸೋದಕ್ಕೆ ಸಕಾಲವಾಗಿ ಒಂದು ಕಾಲದ ಎಲ್ಲ ರೀತಿಯ ಕಟ್ಟುನಿಟ್ಟುಗಳು, ಆವರಣಗಳು ಅಲ್ಲಿ ತಯಾರಾಗಿದ್ದವು. ಆದರೆ ಅದು ಆಗಲಿಲ್ಲ. ಯಾಕೆ ಅಂತಂದರೆ ಆ ರವಿಯ ಸಂದರ್ಭದಲ್ಲಿ ಆ ರವಿಗೆ ಬೇಕಾದಂಥ ನೀಚಭಂಗ ರಾಜಯೋಗ ಆ ಕ್ಷಣದಲ್ಲಿ ಸಿಕ್ಕಿದ್ದರಿಂದಾಗಿ ಏನಾಯಿತು, ಅದರಿಂದ ಅವರು ಪಾರಾದರು. ಬಿಹಾರದ ಎಲೆಕ್ಷನ್ನು ಇದನ್ನೆಲ್ಲ ರಾಜಕೀಯ ವಿಶ್ಲೇಷಕರು ಮಾಡುವಂಥದ್ದು. ಆದರೆ ಇಲ್ಲಿ ಆ ರವಿಯ ಮೂಲಕವಾಗಿ ಕಾಣಿಸ್ತಾ ಇದೆ. ಈ ರವಿಯ ಕಾರಣಕ್ಕಾಗಿ ಅದು ಎಲ್ಲವೂ ಫೇವರೇಬಲ್ ಆಗಿ ಯಾರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಹೋಯಿತು. ಹಾಗಾಗಿ ಆ ಸೂರ್ಯ ಇವರಿಗೆ ಬಹಳ ಪ್ರಖರವಾಗಿ ಅವರ ಜೀವನದ ಸಂದರ್ಭದ ಸಂವರ್ಧನೆಗಳನ್ನು ತಂದುಕೊಡುವಂಥ, ಹಾಗಾಗಿ ಆ ಒಂದು ನೀಚ ಸ್ಥಿತಿಯಲ್ಲಿ ಅಕ್ಟೋಬರ್ದ 17ರ ಸಂದರ್ಭದಲ್ಲಿ ತುಲಾರಾಶಿಗೆ ಸೂರ್ಯ ಪ್ರವೇಶ ಆದಾಗಿನಿಂದಲೇ ಶುರುವಾದಂತಹ ಕಾರ್ಮೋಡಗಳು ನಿಮಿಷ ಮಾತ್ರದಲ್ಲಿ ಒಂದು ದೊಡ್ಡದಾದಂತಹ ಗಾಳಿಗೆ ಚದುರಿ ಹೋಗುವ ಹಾಗೆ ಆ ಬಿಹಾರ್ ಚುನಾವಣೆ ಅನ್ನುವಂಥದ್ದು ಏನಾಯಿತು, ಈ ಒಂದು ಸಿದ್ದರಾಮಯ್ಯನವರನ್ನು ಇನ್ನೂ ಕುರ್ಚಿಯಲ್ಲಿಯೇ ಉಳಿಸಲಿಕ್ಕೆ ಬೇಕಾದಂಥ ಒಂದು ಸಂಜೀವಿನಿಯಾಗಿ ಅದು ನಿಂತುಬಿಡ್ತು. ಯಾಕೆಂದರೆ ಬಿಹಾರದಲ್ಲಿ ಅಂದರೆ ಕಾಂಗ್ರೆಸ್ಸಿನ ಒಂದು ವಿಚಾರ ಹೇಗೆ ಗಟ್ಟಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಊಹಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ಸ್ಥಿತಿ ಇದ್ದಿದ್ದರಿಂದ ನವಂಬರ್ನಲ್ಲಿ ಸ್ಪಷ್ಟವಾಗಿ ಏನಾಯಿತು, ಕಾಂಗ್ರೆಸ್ ಬಹಳ ದೊಡ್ಡದಾದಂಥ ಆಳಕ್ಕೆ ಬಿದ್ದುಬಿಡ್ತು. ಯಾಕೆ, ಬಿಹಾರದಲ್ಲಿ ಅದರದ್ದು ಸಾಧನೆ ದೊಡ್ಡದಾಗಿರಲಿಲ್ಲ. ಸೊ ಇವೆಲ್ಲ ಏನಾಯಿತು, ನಿಮ್ನ ಸ್ಥಿತಿಯಲ್ಲಿ ಇರುವಂತಹ ಒಂದು ಸೂರ್ಯನ ಆ ಒಂದು ದುರ್ಬಲತೆ ಇದ್ದರೂ ಕೂಡ ಕಾಲದ ಘಟ್ಟದಲ್ಲಿ ಇವರಿಗೆ ಸೂರ್ಯನ ಒಟ್ಟಿಗೆ ಹೆಲ್ಪ್ ಮಾಡುವಂಥ ಘಟಕಗಳು ಯಾವುವು, ಚಂದ್ರ ಹೆಲ್ಪ್ ಮಾಡ್ತಾನೆ, ಮಂಗಳ ಹೆಲ್ಪ್ ಮಾಡ್ತಾನೆ, ಗುರು ಹೆಲ್ಪ್ ಮಾಡ್ತಾನೆ. ಹಾಗಾಗಿ ಈ 3 ಗುರು, ಮಂಗಳ ಮತ್ತು ಚಂದ್ರ, ಈ 3 ಜನರು
ಸೂರ್ಯನನ್ನು ಹೆಲ್ಪ್ ಮಾಡುವಂಥ ಕಂಡೀಷನ್ಸು ಕಳೆದ ಸೆಪ್ಟೆಂಬರ್ನಿಂದಲೂ ಇವರಿಗೆ ಕಂಟಿನ್ಯೂಸ್ ಆಗಿ ಸಿಕ್ಕಿದ್ರಿಂದ ಸೂರ್ಯನ ಸಂಪೂರ್ಣವಾದಂತಹ ಒಂದು ರಕ್ಷೆಯನ್ನು ಪಡೆದಂಥ ಇವರು, ಯಾಕೆಂದರೆ 83ರಿಂದ ನಾನು ನೋಡ್ತಾ ಇರುವಂಥ ಅಬ್ಸರ್ವೇಷನ್, ಅವರಿಗೆ ಏನಾಗ್ತಾ ಇದೆ, ಸಂಪೂರ್ಣವಾಗಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಅವರು ಏನಾಗ್ತಾ ಇದ್ದಾರೆ, ಮೇಲೇಳ್ತಾ ಇದ್ದಾರೆ. ಹಾಗಾದರೆ ಅವರಿಗೆ ಸರ್ರನೆ ಕುಸಿದು ಹೋಗಬಹುದಾದಂತಹ ವಿಚಾರ ಯಾವಾಗ ಒದಗಿ ಬಂತು? 2018ರ ಚುನಾವಣೆಯಲ್ಲಿ ಅವರಿಗೆ ಯಾವ ಕಾರಣಕ್ಕೂ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಪಟ್ಟಕ್ಕೆ ಕಾಂಗ್ರೆಸ್ ತಂದು ಕೂರಿಸಬೇಕು ಅನ್ನುವಂತಹ ವಿಚಾರ ಅವರ ಆಂತರ್ಯದಲ್ಲಿ ಇರದೇ ಹೋದರೂ ಅದಕ್ಕೆ ಒಪ್ಪಿಕೊಳ್ಳಬೇಕಾದಂಥ ಒಂದು ದುರ್ಭರವಾದಂಥ ಸ್ಥಿತಿಯನ್ನು ಅವರು ಎದುರಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೇನಾಗಿದೆ, ಆರೋಗ್ಯಕ್ಕೂ ಕೂಡ ಸ್ವಲ್ಪ ತೊಂದರೆ ಇತ್ತು. ಇವತ್ತೂ ಕೂಡ ಎಲುವಿನ ಸಂದರ್ಭದ ವಿಚಾರದ ಎಲ್ಲ ಒಂದು ಗಟ್ಟಿತನವನ್ನು, ನರಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನು, ಮಸಲ್ಸಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಅವರು ಎಚ್ಚರಿಕೆಗೆ ಇಟ್ಟುಕೊಳ್ಳೇಬೇಕಾದಂತಹ ಕಾಲಘಟ್ಟ ಇವತ್ತಿದೆ. ನೀವು ಆರೋಗ್ಯದ ಬಗ್ಗೆಗೂ ಕೇಳ್ತೀರಿ. ಹಾಗಾಗಿ ಇದು ಯಾಕಾಗತ್ತೆ ಅಂತಂದರೆ, ಈಗ ಹಾಲಿ ಸೂರ್ಯ ಶನೈಶ್ಚರ ಏನಿದ್ದಾನೆ ಅವನು ಮೀನರಾಶಿಯಲ್ಲಿದ್ದಾನೆ. ಆ ಮೀನರಾಶಿಯಲ್ಲಿ ಇದ್ದಿರುವಂಥದ್ದು ವಿಶೇಷವಾಗಿ ಇವರ ಮಟ್ಟಿಗೆ ಶನೈಶ್ಚರನ ಬೆಂಬಲ ಖಂಡಿತ ಸದ್ಯ ಇಲ್ಲ. ಆದರೆ ಇವರಿಗೆ ಈಗ ಒದಗಿ ಬರುವಂತಹ ಶಕ್ತಿ ಮೂಲವಾದಂಥ ಯಾವುದು ಇವರ ದುರ್ಬಲತೆಗೆ ಕಾರಣವಾಗಬೇಕೋ ಅಂತಹ ಶನೈಶ್ಚರನೂ ಸ್ವಲ್ಪ ಮಟ್ಟಿಗೆ ಇವರಿಗೆ ಏನು ನ್ಯೂಟ್ರಲ್ ಆಗಿರಬಹುದಾದಂತಹ ಸಂದರ್ಭ ಯಾಕೆ ನಿರ್ಮಾಣ ಆಗುತ್ತೆ ಅಂತಂದರೆ, ಅವನು ಈಗ ತನ್ನದೇ ಆದಂತಹ ಒಂದು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಈಗ ಮೀನರಾಶಿಯಲ್ಲಿದ್ದಾನೆ. ಉತ್ತರಾಭಾದ್ರ ನಕ್ಷತ್ರದ ಯಜಮಾನತ್ವ ಯಾರದ್ದು ಅಂತಂದರೆ ಶನೈಶ್ಚರನದ್ದು. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಶನೈಶ್ಚರನೂ ಕೂಡ ಅವರನ್ನು ಕಂಗೆಡಿಸಲಾರ. ಹಾಗಾಗಿ ಸೂರ್ಯನ ಸಂಪೂರ್ಣವಾದಂತಹ ಬೆಂಬಲವನ್ನು ಹೊಂದಿ ಮುನ್ನಡೆಯಬೇಕಾದಂತಹ ಕಾಲಘಟ್ಟ ಈಗ ಅವರಿಗೆ ಗಟ್ಟಿಯಾಗಿ ಇರೋದರಿಂದ ಬರುವ ಜುಲೈವರೆಗೂ, ಹಾಗಾದರೆ ಬರುವ ಜುಲೈ ಸಂದರ್ಭದಲ್ಲಿ ಎಲ್ಲಿ ಅವರಿಗೆ ತೊಂದರೆಗಳು ನಿರ್ಮಾಣ ಆಗ್ಬೋದು ಅಂತಂದರೆ, ಯಾವಾಗ ಕರ್ಕಾಟಕಕ್ಕೆ ಬರ್ತಾನೋ ಸೂರ್ಯ, ಕರ್ಕಾಟಕಕ್ಕೆ ಬರಬೇಕಾದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಈ ಜುಲೈ ತಿಂಗಳ ಸಂದರ್ಭದಲ್ಲಿ ಅಂದರೆ ದಕ್ಷಿಣಾಯನ ಏನು ಬರುತ್ತೆ, ಈ ದಕ್ಷಿಣಾಯನ ಬರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಟಿಲತೆಯನ್ನು ಎದುರಿಸಬಹುದಾದಂಥ ಸಂದರ್ಭ ಬರಬಹುದು. ಹಾಗಾದರೆ ಈ ಜಟಿಲತೆ ಎಲ್ಲಿ ಬರುತ್ತೆ ಅಂತ ಕೇಳಿದರೆ, ಅವರ ಆರೋಗ್ಯದ ವಿಚಾರದಲ್ಲಿ, ಎಲುವಿನ ವಿಚಾರದಲ್ಲಿ ವಿಶೇಷವಾದಂತಹ ಒಂದು ಅವರು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭ ಬರುತ್ತೆ. ಸಾಕು ತನಗೆ ಅಧಿಕಾರ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನು ತಪ್ಪಿಸಬಹುದಾದಂತಹ ವಿಚಾರಗಳೇನಾದರೂ ಇದೆಯೇ ಅಂತ ನಾವು ಈಗ ಬಾವಿಯಲ್ಲಿ ಬಿದ್ದಂತಹದ್ದನ್ನು ನಾವು ಹೇಗೆ ಯಾವುದೋ ಒಂದು ಸಾಧನದ ಮೂಲಕ ಮೇಲೆತ್ತಿ ತರೋಣ ಅಂತಂದರೆ, ಅವರ ನಿಜವಾದ ಜಾತಕ ಸಂಪೂರ್ಣವಾದಂಥ ರೀತಿಯಲ್ಲಿ ತನ್ನ ಎಲ್ಲ ವಿಚಾರಗಳನ್ನು, ಅಂದರೆ ಅವರ ಡೇಟ್ ಆಫ್ ಬರ್ತ್ ಅಥವಾ ಬರ್ತ್ ಟೈಮ್ ಇವು ನಿಖರವಾಗಿ ಸಿಗುವಂತಹ ಸಂದರ್ಭಗಳು ಇರದೇ ಹೋಗಿದ್ದರಿಂದ ಅಷ್ಟು ಪರ್ಫೆಕ್ಟಾಗಿ ಅದನ್ನು ಜುಲೈದಲ್ಲಿ ಅವರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆದರೆ ರವಿಯ ಸಂದರ್ಭದ ಅನೇಕ ವಿಚಾರಗಳು ಅವರ ಏಳು ಬೀಳುಗಳಲ್ಲಿ ಸಂಪೂರ್ಣವಾದಂತಹ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಅವರ ಚಟುವಟಿಕೆಗಳನ್ನು ಅಥವಾ ಅವರ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಬಂದಂತಹದ್ದರ ಒಂದು ಆಧಾರದ ಮೇಲಿಂದ ಹೇಳುವಂಥದ್ದಾದರೆ, ಬರುವ ಜುಲೈವರೆಗೂ ಕೂಡ ಅವರಿಗೆ ಯಾವ ರೀತಿಯ ಕಷ್ಟಗಳು ಒದಗಿ ಬರೋದಿಲ್ಲ. ಒದಗಿ ಬರುವಂತಹ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಅವರು ನಂಬುವಂಥದ್ದಾದರೆ ಅದಕ್ಕೆ ಬೇಕಾದಂಥ ಯಾಕೆಂದರೆ ಐ ಡೋಂಟ್ ಥಿಂಕ್ ದಟ್ ಸಿದ್ದರಾಮಯ್ಯ ತನ್ನದಾದಂತಹ ಸಂದರ್ಭಕ್ಕೆ ಬೇಕಾದಂತಹ ವಿಚಾರಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಯಾವುದೋ ಒಂದು ಅದ್ಭುತವಾದಂತಹ ಶಕ್ತಿಯ ನೆರವನ್ನು ಕೋರಬೇಕು ಅನ್ನುವಂಥದ್ದನ್ನು ಅವರು ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಅವರ ವಿಶೇಷವಾದಂಥ ಗುಣ ಏನು ಅಂದರೆ, ಯಾರು ನಂಬುತ್ತಾರೋ ಅವರನ್ನು ನಂಬಬೇಡಿ ಅಂತ ಹೇಳೋದಿಲ್ಲ. ಆದರೆ ತಾನು ಯಾಕೆ ನಂಬೋದಿಲ್ಲ ಅನ್ನುವಂಥದ್ದನ್ನು ಸಕಾರಣವಾಗಿ ಹೇಳ್ತಾರೆ. ನಾವು ಅದನ್ನು ಅವರು ಹೇಳುವಂತಹ ವಾದವನ್ನು ಅಂದರೆ ಅವರು ಮೂರ್ಖತನದಿಂದ ಯಾವುದೂ ವಾದ ಮಾಡೋದಿಲ್ಲ. ಅವರ ವಾದದಲ್ಲಿ ಶಕ್ತಿ ಇರುತ್ತೆ. ಅವರ ಒಂದೇ ಒಂದು ದೊಡ್ಡ ಕೊರತೆ ಅಂತಂದರೆ ಏನು, ಸರ್ರನೆ ಬರುವಂಥ ಸಿಟ್ಟು. ಆ ಸಿಟ್ಟು ಬರದೇ ಹೋದರೂ ಕೂಡ ಅವರು ಅದ್ಭುತವಾದಂತಹ ಒಂದು ನೇಚರ್ನಲ್ಲಿ ನೋಡಿ. ಈಗ ನಾನು ಒಂದೇ ನಿಮಿಷದಲ್ಲಿ ನಾನು ಇದನ್ನು ಮುಗಿಸ್ತೇನೆ. ಏನು ಅಂತಂದರೆ,
ಅವರು ತುಂಬ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿಯಿಂದ ಭಾಳ ಹಗುರಾಗಿ ಭಾಳ ಜೋಕಿಂಗ್ ಇದರಲ್ಲಿ ಅವರು ತಮ್ಮ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೋ ಅಂತ ನಮ್ಗೆ ಅನಿಸುತ್ತೆ ಅಷ್ಟೇ. ಆದರೆ ಹಾಗೆ ಮಾಡೋದಿಲ್ಲ ಅವರು. ಯಾವುದು ಈಗ ಜೋಕಿಗೆ ಮಾತನಾಡಲಿಕ್ಕೆ ಸಂದರ್ಭ ಅಲ್ಲವೋ ಆಗ ಬಹಳ ಕಟುವಾಗಿ ನಿಷ್ಠುರವಾಗಿ ಹೇಳುವಂಥ ಒಂದು ಶಕ್ತಿಯೂ ಕೂಡ ಮತ್ತು ಅರ್ಥಪೂರ್ಣವಾಗಿ ಮಾತನಾಡುವಂಥ ಶಕ್ತಿಯೂ ಕೂಡ ಅವರಲ್ಲಿದೆ. ಹಾಗಾಗಿ ಈ ಶಕ್ತಿಯನ್ನು ಕೂಡ ಇದೇ ರವಿಯೇ ಅವರಿಗೆ ಒದಗಿಸಿದ್ದಾನೆ. ಹಾಗಾಗಿ ಅವರ ಮಾತು ಮತ್ತು ದೇಹ ಬಲ ಇವೆರಡೂ ರವಿಯ ಮೂಲಕವಾಗಿ ಬಂದಿದ್ದರಿಂದ, ಅದೃಷ್ಟದ ಸಂದರ್ಭಗಳು ಕೂಡ ರವಿಯ ಮೂಲಕವಾಗಿ ಬಂದಿರೋದರಿಂದ ಬರುವ ಜುಲೈವರೆಗೂ ಕೂಡ, ಜುಲೈ ಎಂಡನವರೆಗೂ ಕೂಡ ಅವರಿಗೆ ತೊಂದರೆಯನ್ನು ತರಬಹುದಾದಂತಹ ಸಂದರ್ಭ ಕಾಲಘಟ್ಟ ಈ ವರ್ಷದಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಜುಲೈ ನಂತರ ಆರೋಗ್ಯದ ಬಗೆಗೆ, ಪರ್ಟಿಕ್ಯುಲರ್ಲಿ ಎಲುಬು ಮತ್ತು ಮಸಲ್ಸ್ ಇದರ ಬಗೆಗೆ ಅವರು ಹೆಚ್ಚಿನ ಎಚ್ಚರವನ್ನು ವಹಿಸಲೇಬೇಕು. ಇದಾಗಿತ್ತು ರಾಜಕೀಯ ನಾಯಕರ 2026ರ ವರ್ಷ ಭವಿಷ್ಯ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.